ಇಂಥದ್ದೊಂದು ಅನುಭವ ನಮ್ಮೆಲ್ಲರಿಗೂ ಆಗಿರಬಹುದೇನೋ. ಕೇಳಿಸ್ಕೊಳ್ಳಿ. ನನ್ನಲ್ಲಿ ಚಿಲ್ಲರೆ ಇರಲಿಲ್ಲ. ನನ್ನಲ್ಲಿ ನಿಜವಾಗಿಯೂ ಚಿಲ್ಲರೆ ಇರಲಿಲ್ಲ. ಆ ಮುದುಕಿ 10 ರೂಪಾಯಿ ಕೇಳಿದಳು. ಮಗ ತನ್ನನ್ನು ಇಲ್ಲಿ ಹೀಗೆ ಬಿಟ್ಟು ಹೋದನೆಂದು, ತಾ ಮತ್ತೆ ಮನೆಗೆ ಹೋಗಲೊಲ್ಲೆನೆಂದು ಹಲವು ಹತ್ತಿದಳು. ನೆನ್ನೆಯಿಂದ ಒಟ್ಟಸಿ ಏನಾನ ತಿಂತೇನಿ ಕೊಡಪ್ಪ ಅಂತ ನನ್ನ ಮುಂದೆಯೇ ಜೋತು ನಿಂತು ಬಿಟ್ಟಳಾಕೆ. ಗುಬ್ಬಿ ದೇಹದ ಆಳದಿಂದ ಉಕ್ಕುಕ್ಕಿ ಬರುತ್ತಿದ್ದ ಆಕೆಯ ಆರ್ತದನಿ ಏನೋ ಹಕ್ಕಿನಿಂದ ನನ್ನನ್ನು ದಬಾಯಿಸುವಂತಿದ್ದು, ನಾನು ಮಿಕ್ಕಿ ಮಿಕ್ಕಿ ನೋಡುತ್ತಿರುವ ಸಹ ಪ್ರಯಾಣಿಕರ ಕಣ್ಣ ಕುಣಿಕೆಯಲ್ಲಿ ಮುದುರಿ ಮುಟ್ಟಿಗೆಯಾಗಿಬಿಟ್ಟೆ. ನಾನೇನು ಮಾಡಲಿ? ನನ್ನಲ್ಲಿ ನಿಜಕ್ಕೂ ಚಿಲ್ಲರೆ ಇರಲಿಲ್ಲ. ಕೆಲ ನಿಮಿಷ ನನ್ನ ಮುಂದೆಯೇ ಕಣ್ಣು ಮಂದ ಮಾಡಿಕೊಂಡು ನಿಂತಿದ್ದಾಕೆ 10 ರೂಪಾಯಿ ಕೊಡಪ್ಪೋ ಅಂತ ಚೀರಿದಳು. ಅದೇನೋ ಆಕೆಯ ದನಿಗಿಂತ ಜೋರಾಗಿ ಕುಸುಬೆ ಗಲ್ಲೆಯಂತ ಆ ಒಣಕಲು ಹೊಟ್ಟೆಯ ನಿಡಿದುಸಿರೊಂದು ಕಿತ್ತು ಬಂತು. ಪಾತರಗಿತ್ತಿ ಮುಳ್ಳು ಮೆಟ್ಟಿದವಳಂತೆ ತಂತಾನೆ ಮಿಟ್ಟಿ ಬಿದ್ದು ನಿಧಾನ ಸರಿಯುತ್ತಾ ಎಲ್ಲ ಕಣ್ಣು ಬಾಣ ತಪ್ಪಿಸಿಕೊಳ್ಳಲು ಸಾಗಿ ಹೋದಳು. ಹಸಿದ ಹೊಟ್ಟೆಯ ನಾದವ ಇಡೀ ನಿಲ್ದಾಣವೇ ನಿಂತು ಕೇಳಿತು. ನಾನು ಎದ್ದು ಹೋದೆ ಚಿಲ್ಲರೆ ತರಲು. ಪ್ಲಾಟ್ಫಾರ್ಮಿನ ಎಲ್ಲಾ ಅಂಗಡಿಗಳ ತಡಕಿದೆ, ಚಿಲ್ಲರೆ ಸಿಗಲಿಲ್ಲ. ಹೋದ್ರೆ ಹೋಗ್ಲಿ, ಮುರಿಯದ ನೋಟನ್ನೇ ಕೊಡಲು ಆಕೆಗಾಗಿ ಹುಡುಕಿದೆ. ಹಿಂಗಣ ಮುಂಗಣ 3 ಸಲ ಆ ರೈಲು ಪಟ್ಟಿಗಳ ಗುಂಟ ಓಡಾಡಿದೆ. ಆ ನಿಲ್ದಾಣದಲ್ಲಿ ಆಕೆ ಕಾಣಲೇ ಇಲ್ಲ. ಮಡಚಿ ಜೇಬಿಗಿಟ್ಟ ನೋಟು ಕೆಂಡದ ಚೂರಿನಂತೆ ಆನಿಸುತ್ತಿತ್ತು. ನಿಲ್ದಾಣದ ಎಲ್ಲಾ ಕಣ್ಣು ನನ್ನನ್ನೇ ನೋಡುತ್ತಿವೆ. ನಾನು ಜೇಬುಗಳ್ಳನೋ ಎಂಬಂತೆ ನಾನು ಅಲ್ಲಿಂದ ಹೊರಟು ಬಂದೆ. ಈ ಅನುಭವ ನಮಗೆ ಎಲ್ಲರಿಗೂ ಒಂದಲ್ಲ ಒಂದು ಕಾಲಕ್ಕೆ ಆಗಿರುತ್ತೆ. ಯಾರೋ ಬಂದು ನಿಮ್ಮ ಹತ್ರ 10 ರೂಪಾಯಿ ಕೇಳ್ಬಹುದು, ಕೊಟ್ರೆ ಕುಡಿದು ಹಾಳಾಗ್ತಾರೇನೋ, ಅಥವಾ ಇವ್ರಿಗೇನು ಕೈಯಲ್ಲಿ ಶಕ್ತಿ ಇಲ್ವಾ, ದುಡಿದು ತಿನ್ನೋಕಾಗೋದಿಲ್ವಾ ಅಂತ ಏನೋ ಒಂದು ನಮಗೆ ನಾವೇ ಅನ್ಕೊಂಡು ದುಡ್ಡು ಕೊಟ್ಟಿರೋದಿಲ್ಲ. ಆದ್ರೆ ತೀರಾ ವಯಸ್ಸಾದವರು, ಕೈಲಾಗದೆ ಇರೋರು ಬಂದಾಗ 10 ರೂಪಾಯಿ ಕೊಟ್ರೆ ಜಾಸ್ತಿ ಏನೋ ಅಂತ ಅನ್ಸುತ್ತೆ. ಆದ್ರೆ ಅವರು ಏನೂ ತಗೊಳ್ದೆ ವಾಪಸ್ ಹೋದೇ ಇದ್ದಾಗ ಅಯ್ಯೋ 10 ರೂಪಾಯಿ ಅಲ್ವಾ, ಕೊಟ್ಬಿಟ್ಟಿದ್ರು ಆಗ್ಬಿಡ್ತಿತ್ತು ಅಂತ ಅನ್ಸುತ್ತೆ.